ಎಲ್ಲ ನನ್ನ ಪ್ರೀತಿ ಕನ್ನಡಿಗರು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ವಿನಯ್ ಗೌಡ ಅವ್ರಿಗೆ ಟಕ್ಕರ್ ಕೊಟ್ಟ ಶ್ರೇಯಸ್ ಅವರು. ಸೊ ನಿಮ್ಗೆ ಅನಿಸ್ತು ಗೈಸ್? ಫಸ್ಟ್ ಈ ವಿನಯ್ ಗೌಡ ಅವ್ರಿಗೆ ಗೆಟ್ ಔಟ್ ಅಂದಿದ್ದಕ್ಕೆ ಶ್ರೇಯಸ್ ಅವರು ಗೆಟ್ ಔಟ್ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಟಕ್ಕರ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಅನಿಸ್ತು? ಫಸ್ಟ್ ಕಮೆಂಟ್ ಮಾಡಿ ತಿಳಿಸಿ, ಶ್ರೇಯಸ್ ಅವ್ರು ತಪ್ಪಿತ್ತಾ ಇಲ್ಲ ವಿನಯ್ ಅವ್ರಿಗೆ ತಪ್ಪಿತ್ತು ಅಂತ. ಅಂಡ್ ಇನ್ನಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಇವಾಗ ನೆನ್ನೆ ಎಪಿಸೋಡ್ ಕಂಪ್ಲೀಟ್ ಆಗಿ ರಿವ್ಯೂ ಮಾಡೋಣ ಅಂಡ್ ವಿನಯ್ ಗೌಡ ಅವ್ರ ಬಗ್ಗೆ ಶ್ರೇಯಸ್ ಅವ್ರ ಬಗ್ಗೆ ಮಾತಾಡೋಣ. ಸೊ ಬನ್ನಿ ಇವಾಗ ಎಪಿಸೋಡ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಸೊ ಗೈಸ್, ಆಕ್ಚುಲಿ ನಿಮಗೆ ಗೊತ್ತಿರೋ ಹಾಗೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಒಂದು ಸ್ವಲ್ಪ ಲಾಂಗ್ ಆಗುತ್ತೆ. ಸೊ ಅದ್ರಿಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೆನ್ನೆ ಏನೇನಾಯ್ತು ಎಪಿಸೋಡ್ ಒಳಗಡೆ ಅಂತ. ಸೊ ಫಸ್ಟ್ ಆಫ್ ಆಲ್ ಒಂದು ಎಪಿಸೋಡ್ ಅಲ್ಲಿ ಸ್ಟಾರ್ಟ್ ಆಗ್ಬೇಕಾದ್ರೆ ಸೊ ಆಕ್ಚುಲಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಡಿಬೇಟ್ ಇಳಿತಾರೆ. ಸೊ ಫಸ್ಟ್ 3 ಜನ ಇಶಾ ಅವರು, ವಿನಯ್ ಅವರು ಮತ್ತೆ ಅಭಿಷೇಕ್ ಅವರು ಡಿಬೇಟ್ ಇಳಿದಾಗ ಇದರಲ್ಲಿ ಇಶಾ ಅವರು ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಶ್ರುತಿ ಅವರು ಸೆಲೆಕ್ಟ್ ಮಾಡಿ ಅವ್ರನ್ನ ಸೇಫ್ ಮಾಡ್ತಾರೆ. ಈಗ ಇವರಿಬ್ಬರ ಮಧ್ಯೆ ಒಂದು ಟಾಸ್ಕ್ ಬರುತ್ತೆ, ಡಿಫೆಂಡ್ ಮಾಡ್ಕೊಳ್ಳುವಂತ ಟಾಸ್ಕ್ ಆಕ್ಚುಲಿ. ಸೊ ಇವರಿಬ್ಬರ ಮಧ್ಯದಲ್ಲಿ ಒಂದು ಟಾಸ್ಕ್ ಅಲ್ಲಿ ಎಲ್ಲಾ ಜಡ್ಜಸ್ಗೂ ಏನ್ ಅನ್ಸುತ್ತೆ ಅಂತಂದ್ರೆ ಇವ್ರು ಯಾರು ನನಗೆ ವ್ಯಾಲಿಡ್ ಪಾಯಿಂಟೇ ಕೊಟ್ಟಿಲ್ಲ ಅನ್ನೋ ತರ ಮಾತಾಡ್ತಾರೆ. ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ ಅಂದ್ರೆ ಅವ್ರು ಆಲ್ರೆಡಿ ಮೆಂಟಲಿ ಪ್ರಿಪೇರ್ ಆಗ್ಬಿಟ್ಟಿದ್ದಾರೆ, ಇವ್ರು ಹೆಂಗಾರ ಮಾಡಿ ಇಬ್ಬರನ್ನ ಆಚೆ ಕಳ್ಸಿಕೊಡ್ಬೇಕು ಅಂತ. ಎಷ್ಟು ತಪ್ಪು ನಡೆದಿದೆ ಅಂತಂದ್ರೆ ಅವ್ರೇನಂತ ಹೇಳ್ತಾರೆ, ಲೈಕ್ ಶ್ರೇಯಸ್ ಅವರು ಮೇ ಬಿ ಇವರು ಟಾಪ್ 3 ಅಲ್ಲಿ ಬರ್ಬೋದು, ನಾನು ಕ್ವಿಟ್ ಮಾಡ್ಬೋದಾ ಅಂದ್ರೆ ಇವ್ರನ್ನ ಬಿಟ್ಕೊಡ್ಬೋದಾ ಅಂತ ಕೇಳ್ತಾರೆ. ಅವ್ರು ಅದಕ್ಕೆ ಏನಂತ ಹೇಳ್ಬೋದಾಗಿತ್ತು, ಇಲ್ಲ ಆ ಥರ ಶೋ ಫಾರ್ಮೆಟ್ ಆ ಥರ ಇಲ್ಲ ಅಪ್ಪ, ನಾವೇ ರಿಜೆಕ್ಟ್ ಮಾಡಬೇಕು ಇಲ್ಲ ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳ್ಬೋದಾಗಿತ್ತು. ಬಟ್ ಇಲ್ಲಿ ವಿನಯ್ ಅವ್ರು ಏನಂತ ಹೇಳ್ತಾರೆ ಅಂದ್ರೆ ಗೆಟ್ ಔಟ್ ಅಂತ ಅಂತಾರೆ. ಇಲ್ಲಿ ಟ್ರಿಗರ್ ಆದಂತ ಶ್ರೇಯಸ್ ಅವರು ಆಕ್ಚುಲಿ. ಸೊ ಟ್ರಿಗರ್ ಅಂದ್ರ ಸೆನ್ಸ್ ಅವ್ರು ಏನಂತ ಹೇಳ್ತಾರೆ, ರೆಸ್ಪೆಕ್ಟ್ಫುಲ್ ಆಗಿ ಹೇಳ್ತಾರೆ, ಗೆಟ್ ಔಟ್ ಎಲ್ಲ ಬೇಡ ಬ್ರದರ್, ಇನ್ನೇನಂತ ಹೇಳ್ಬೇಕಾಗಿತ್ತು, ನೀವು ಅವಮಾನ ಮಾಡ್ತಾ ಇದ್ರ ಶೋಗೆ ಅಂತ ಹೇಳ್ತಾರೆ. ಅವರೆಲ್ಲೂ ಶೋಗೆ ಅವಮಾನ ಮಾಡಿಲ್ಲ, ಅದನ್ನು ಅವ್ರ ಬಾಯಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ. ಇವನ್ ನನಗೂ ಅನ್ಸಿದ್ದು ಗೈಸ್, ನಿಮ್ ಸೆನ್ಸ್ ಅನ್ಸಿಲ್ವಾ? ಅವ್ರೆಲ್ಲ ಅವಮಾನ ಮಾಡಿದ್ರು, ಬಿಗ್ ಬಾಸ್ ನನ್ಗೆ ಅದು ಇದು ಅಂತ ಏನಾರ ಅಂದ್ರ ನನಗೆ ಆಕ್ಚುಲಿ ಅವ್ರು ಡಿಬೇಟ್ ಮಾಡ್ಕೊಳ್ಳಿದ್ದು ಅವ್ರಿಗೆ ಇಷ್ಟ ಆಗಲಿಲ್ಲ. ಅಂದ್ರೆ ಅವ್ರು ಆಲ್ರೆಡಿ ಮೆಂಟಲಿ ಪ್ರಿಪೇರ್ ಆಗಿದ್ದಾರೆ. ಅಟ್ಲೀಸ್ಟ್ ನನ್ನ ಜಾಗದ ಬದಲು ಅಭಿಷೇಕ್ ಅವರು ಉಳಿಸ್ಕೊಳ್ಬೋದಲ್ವಾ ಅಂತ ಹೇಳ್ತಾರೆ. ಇಲ್ಲಿ ಆಕ್ಚುಲಿ ಇಬ್ರು ಕಳಿಸುವಂತ ಜಾಗ ಇರಲಿಲ್ಲ, ಇಲ್ಲಿ ಒಬ್ಬರನ್ನ ಕಳಿಸ್ಬೇಕು ಅಂತ ಇದೆ ಆಕ್ಚುಲಿ ಡಿಬೇಟ್ ಮಾಡ್ಕೊಂಡು. ಬೋತ್ ಆಫ್ ಯು ಗೆಟ್ ಔಟ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರೆ. ಬೋತ್ ಆಫ್ ಯು ಗೆಟ್ ಔಟ್ ಏನಕ್ಕೆ? ಇಲ್ಲಿ ಇವರೇ ಟಾಸ್ಕ್ ಕೊಟ್ಟಿರ್ತಾನೆ ಏನೋ ಡಿಬೇಟ್ ಮಾಡಿ ಅಂತ. ಡಿಬೇಟ್ ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ಮಾಡ್ಕೊಂಡಿದ್ದಾರೆ. ಸೊ ಅದರಲ್ಲಿ ಡಿಬೇಟ್ ಇವ್ರದ್ದು ವ್ಯಾಲಿಡ್ ಇತ್ತು, ಇವ್ರು ವ್ಯಾಲಿಡ್ ಇಲ್ಲ, ಏನೋ ಒಂದು ರೀಸನ್ ಹೇಳ್ಬೋದಿತ್ತು. ಇಬ್ರದ್ದು ವ್ಯಾಲಿಡ್ ಇಲ್ಲ, ಬೋತ್ ಆಫ್ ಯು ಗೆಟ್ ಔಟ್ ಅಂತ ಏನ್ ಅರ್ಥ ಅದು? ಅಂಡ್ ಇವನ್ ಬಿಗ್ ಬಾಸ್ ಅವ್ರ ವಾಯ್ಸ್ ಕೂಡ ಅದೇ ಹೇಳ್ತಾರೆ, ಇವ್ರು ಕೊಟ್ಟಂತ ಅವಕಾಶಗಳನ್ನ ಟಾಸ್ಕ್ ಕಂಪ್ಲೀಟ್ ಮಾಡದೆ ಹೋಗ್ತಾ ಇದ್ದಾರೆ ಅಂತ. ಎಲ್ಲಿ ಯಾರು ಹೇಳಿದ್ರು ಟಾಸ್ಕ್ ಕಂಪ್ಲೀಟ್ ಮಾಡಿಲ್ಲ ಅಂತ? ಟಾಸ್ಕ್ ಕಂಪ್ಲೀಟ್ ಮಾಡಿದ್ಮೇಲೆ ಅವರ ರಿಸಲ್ಟ್ಸ್ ನ ಹೇಳೋದಕ್ಕೆ ಜಡ್ಜಸ್ಗೆ ಅವಕಾಶ ಕೊಟ್ಟಾಗ ಜಡ್ಜಸ್ ಗಳು ಏನಂತ ಹೇಳ್ತಾರೆ, ಇಬ್ರು ವ್ಯಾಲಿಡೇಷನ್ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಶ್ರುತಿ ಅವರು ಕೂಡ ನಂದೇನು, ಯಾಕಂದ್ರೆ ಶ್ರುತಿ ಟೀಮ್ ಆಗಿರೋದ್ರಿಂದ ಅವ್ರೇನಂತ ಹೇಳ್ತಾರೆ, ನನಗೆ ಆನ್ಸರ್ ಮಾಡುವಂತ ಅವೈಲಬಿಲಿಟಿ ಇಲ್ಲ, ಇನ್ನು 3 ಜನಕ್ಕೆ ಬರ್ತಾರೆ. ಸಂಗೀತ ಅವ್ರದ್ದು ನಿಮ್ ಇಬ್ರದ್ದು ನನಗೆ ಇಟ್ಕೊಬೇಕು ಅಂತ ಅನಿಸ್ತಾ ಇಲ್ಲ ಅಂತ ಅಂತಾರೆ. ಯಾಕೆ ವೈ ಇಬ್ರು ಕಳಿಸೋ ಆಗಿಲ್ಲ? ಫಾರ್ಮೇಟ್ ಇರೋದೇನಂತಂದ್ರೆ ಇಬ್ರಲ್ಲಿ ಡಿಬೇಟ್ ಅಲ್ಲಿ ಯಾರು ವರ್ಸ್ಟ್ ಆಗಿ ಮಾಡಿರ್ತಾರೆ ಅವ್ರನ್ನ ಕಳಿಸಬಹುದು, ವರ್ಷದಲ್ಲಿ ವರ್ಷ ಇರ್ತಾರೆ ಅವ್ರಿಗಿಂತ ಕೆಳಗಡೆ. ಇಲ್ಲಿ ಶ್ರೇಯಸ್ ಅವ್ರದ್ದು ಸರಿ ಅಂತ ಮಾತಾಡ್ತಾ ಇಲ್ಲ, ಶ್ರೇಯಸ್ ಅವ್ರದ್ದು ತಪ್ಪಿದೆ. ಯಾಕೆಂದ್ರೆ ಅಷ್ಟೆಲ್ಲ ಕಷ್ಟ ಪಡ್ಕೊಂಡು ಅಲ್ಲಿ ತನಕ ಬಂದ್ಬಿಟ್ಟು ನಾನು ಲೈಕ್ ಬೇರೆಯವ್ರು ಬಿಟ್ಕೊಡ್ತೀನಿ ಅಂತ ತಪ್ಪಿದೆ. ಆದ್ರೆ ಅಟ್ ದ ಸೇಮ್ ಟೈಮ್ ವಿನಯ್ ಅವರು ಹೇಳೋ ರೀತಿಲಿ ಹೇಳ್ಬೋದಿತ್ತು. ಬೋತ್ ಆಫ್ ಯು ಗೆಟ್ ಔಟ್ ಅನ್ನೋದು ಏನಿತ್ತು? ಅಭಿಷೇಕ್ ಏನ್ ಮಾಡಿದ್ರು ಇಲ್ಲಿ? ಬೋತ್ ಆಫ್ ಯು ಗೆಟ್ ಔಟ್ ಅನ್ನೋದಕ್ಕೆ ಹೇಳಿದ್ದು ಈ ಕಡೆ ಶ್ರೇಯಸ್ ಅವರು ಹೇಳ್ಬಾರ್ದಿತ್ತು, ಶ್ರೇಯಸ್ ಅವರು ಆ ಮಾತನ್ನ. ಅಂಡ್ ಈ ಕಡೆ ವಿನಯ್ ಅವ್ರೇನ್ ಹೇಳ್ಬೇಕಿತ್ತು, ಇದೇ ವಿನಯ್ ಅವರು ಮತ್ತೆ ಬೇರೆ ಕಂಟೆಸ್ಟ್ ಬೇರೆ ಜಡ್ಜ್ಗಳು ಸುಮ್ಮನೆ ಕೂತಿರ್ತಾನೆ, ವಿನಯ್ ಅವರು ಯಾಕೆ ಎದ್ದೊಳಿದ್ರು? ಬೇರೆ ಕಂಟೆಸ್ಟ್ ಜಡ್ಜ್ಗಳು ಏನಕ್ಕೆ ಸುಮ್ಮನೆ ಕೂತಿದ್ರು? ಅಂಡ್ ಒನ್ ಮೋರ್ ಥಿಂಗ್, ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಹೇಮಲತಾ ಅವರು ಹೋಗ್ಬೇಕಾದ್ರೆ 4 ಜನ ಜಡ್ಜಸ್ಗಳು ಕೂತ್ಕೊಂಡು ಲೈಕ್ ಹಿಂಗೆಲ್ಲ ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ, ಯಾಕೆ ಈ ತರ ಮಾಡ್ತಾ ಇದೀರ ಅಂತ ಕೂಲ್ ಆಗಿ ಕಾಮಾಗಿ ಕಂಪಾಸ್ಡ್ ಆಗಿ ಹೆಂಗೆ ಮಾತಾಡೋದಕ್ಕೆ ಲೈಕ್ ಇರಿಸ್ಕೊಳಕ್ ಟ್ರೈ ಮಾಡಿದ್ರು. ಅದೇ ಶ್ರೇಯಸ್ ವಿಚಾರದಲ್ಲಿ ಏನಕ್ಕೆ ಈ ತರ ಟ್ರಿಗರ್ ಆದ್ರು ವಿನಯ್ ಗೌಡ ಅವರು? ಅದು ಬೋತ್ ಆಫ್ ಯು ಗೆಟ್ ಔಟ್ ಅನ್ನೋದು ಏನಿತ್ತು? ಒನ್ ಮೋರ್ ಥಿಂಗ್ ಗೈಸ್, ಆಕ್ಚುಲಿ ಇದೇ ವಿನಯ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಇರ್ಬೇಕಾದ್ರೆ ಬಿಗ್ ಬಾಸ್ ಹಂಗಾಗಲ್ಲ, ನೋಡ್ತೀನಿ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಅವಾಗ ಹೇಳ್ಬೋದಾಗಿತ್ತಲ್ಲ ಗೆಟ್ ಔಟ್ ವಿನಯ್ ಅಂತ. ಬಿಗ್ ಬಾಸ್ ಡಿಸಿಷನ್ ತಗೊಳಕ್ ಇದನ್ನ ನಿಮ್ಗೆ ಗೊತ್ತಿಲ್ಲ ಅಂತ, ನಿಮ್ಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಏನೋ ನಾವು ಗೆಟ್ ಹೋಗೋದನ್ನ ಇನ್ಯಾರು ಮತ್ತೆ ನೀವ್ ಹೆಂಗ ಬಿಗ್ ಬಾಸ್ ಮನೇಲಿ ಹೇಳಿದ್ದು ನಾನು ಬಾಗ್ಲ ತೆಗಿರಿ ಹೋಗ್ತೀನಿ ಅಂತ ಯಾಕೆ ಹೇಳಿದ್ರಿ ಅವತ್ತು? ಮತ್ತೆ ಬಿಗ್ ಬಾಸ್ ಅಲ್ಲಿ ಇವ್ರಿಗೋ ನ್ಯಾಯ ಅಂತೆ, ಅವ್ರಿಗೋ ನ್ಯಾಯ ಅಂತೆ. ಗೈಸ್ ಇದು ನಿಮ್ಗೆ ಅನಿಸುತ್ತೆ? ಲಿಟ್ರಲಿ ನಾನು ಇಲ್ಲಿ ಶ್ರೇಯಸ್ ಅವ್ರ ಪರ ನಿಂತ್ಕೊಂಡು ಮಾತಾಡ್ತಾ ಇಲ್ಲ. ಅಂಡ್ ಅಟ್ ದ ಸೇಮ್ ಟೈಮ್ ವಿನಯ್ ಅವರು ಮಾಡಿದ್ದು ತಪ್ಪು ಅಂತ ನಾವು ಮಾತಾಡ್ತಾ ಇರೋದಿಲ್ಲ. ಓಕೆ, ವಾಟ್ ಎವರ್ ಇಟ್ ಇಸ್, ಇವರಿಬ್ಬರದ್ದು ಜಗಳಗಳು ಏನಾರ ಆಗಿರ್ಲಿ, ಐ ಅಂಡರ್ಸ್ಟ್ಯಾಂಡ್ ಇಟ್. ಬಟ್ ಅಭಿಷೇಕ್ ಏನ್ ತಪ್ಪು ಮಾಡಿದ್ರು? ಐ ಥಿಂಕ್ ಐ ಫೆಲ್ಟ್ ಲೈಕ್ ಅಭಿಷೇಕ್ ಅವರು ಸ್ವಲ್ಪ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ರು ಅಂತ ಅನಿಸ್ತು. ಶ್ರೇಯಸ್ ಬೇಡ ಬಿಡಿ ಆಯ್ತು, ಓಕೆ ಅವ್ರಿಗೆ ಪರ್ಸನಲ್ ಈಗೋ ಹರ್ಟ್ ಆಯ್ತು, ಅವ್ರಿಗೆ ಇರಕ್ಕೆ ಇಷ್ಟ ಇರಲಿಲ್ಲ, ನಾನು ಕ್ವಿಟ್ ಮಾಡ್ತೀನಿ ಅಂತ ಹೇಳಿದ್ರು. ಅಂಡ್ ಇಲ್ಲಾಂದ್ರೆ ಕ್ವಿಟ್ ಅನ್ನೋದಕ್ಕಿಂತ ಅವರು ನನ್ನ ಜಾಗದಲ್ಲಿ ಇವ್ರಿಗೆ 3ನೇ ಟಾಪ್ 3 ಬರ್ತಾರೆ ಅಂತ ಇವ್ರಿಗೆ ಅನ್ನಿಸ್ತಾ ಇದೆ, ಇವ್ರಿಗೆ ಚಾನ್ಸ್ ಕೊಡಿ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಆಲ್ರೆಡಿ ಅವ್ರು ಇಬ್ರು ಗೆಟ್ ಔಟ್ ಅಂತ ಹೇಳಿದ್ಮೇಲೆ ಆ ಮಾತನ್ನ ಹೇಳ್ತಾ ಇರೋದು. ಬಟ್ ಇಲ್ಲಿ ಕಂಪ್ಲೀಟ್ಲಿ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಗೈಸ್, ಏನಕ್ಕೆ ಫಸ್ಟೇ ಹೇಳಿಲ್ಲ ಅವರು ಇಬ್ರು ಕೂಡ ತೆಗಿತೀವಿ ಅಂತ? ಹಂಗಂದ್ರೆ ಡಿಬೇಟ್ ಮಾಡೋ ಅವಶ್ಯಕತೆ ಏನಿತ್ತು? ಟಾಸ್ಕ್ ಮಾಡೋ ಅವಶ್ಯಕತೆ ಏನಿತ್ತು? ಅವ್ರು ಹೇಳಿದೇನಂತಂದ್ರೆ ಇಬ್ರಲ್ಲಿ ಯಾರು ಪರ್ಫಾರ್ಮೆನ್ಸ್ ಕೊಡ್ಸ್ಕೊಂಡಿದ್ದಾರೆ. ಆಕ್ಚುಲಿ ಇಲ್ಲಿ ಅಭಿಷೇಕ್ ಅವರು ತಡ್ಕೊಂಡ್ ಕೂತಿದ್ರು, ಬಟ್ ಶ್ರೇಯಸ್ ಅವ್ರ ಕೈಲಿ ಆಗ್ಲಿಲ್ಲ.
ಆಗ್ಲಿಲ್ಲ. ಸೊ ತುಂಬಾ ಒದ್ದಾಡ್ಬಿಟ್ರು. ಸೊ ಅದೆಲ್ಲ ಟಾಸ್ಕ್ ಎಲ್ಲ ಮುಗ್ದಾದ್ಮೇಲೆ ಇವರು ಟಾಸ್ಕ್ ತಗೊಳ್ದೇನೆ ಈ ಮಾತುಗಳನ್ನ ಹೇಳಿದಿದ್ರೆ ಅದೊಂದು ಅರ್ಥ. ಟಾಸ್ಕ್ ತಗೊಂಡಿದ್ದಾರೆ, ಅದಕ್ಕೆ ಲೈಕ್ ಏನ್ ಡಿಬೇಟ್ ಮಾಡ್ಬೇಕು, ವ್ಯಾಲಿಡ್ ರೀಸನ್ ಕೊಡ್ಬೇಕು. ಗೈಸ್ ಬಂದಿರೋ 3-4 ದಿವಸದಲ್ಲಿ ಇನ್ನೇನ್ ಕೊಡಕ್ಕಾಗುತ್ತೆ ಹೇಳಿ? ಇವ್ರಿಗೆಲ್ಲ ಬಿಗ್ ಬಾಸ್ ಗಳು ಅದು ಇದು ನೋಡ್ಕೊಂಡ್ ಬಂದಿರ್ತಾರೆ. ಸೊ ಒಂದ್ ವಾರದಲ್ಲಿ ಏನೇನು ರೀಸನ್ ಕೊಡ್ಬೇಕು ಕೊಡ. ಇವ್ರುಗಳು ಸ್ಟುಪಿಡ್ ರೀಸನ್ಗಳೇ ಕೊಡ್ತಾ ಇದ್ದಿದ್ದು. ನಾವೇನು ಬಿಗ್ ಬಾಸ್ ನೋಡ್ಕೊಂಡ್ರೆ ಇವ್ ನೆನ್ನೆ ಮೊನ್ನೆ ಬಂದು ಕುತ್ಕೊಂಡು ಇಲ್ಲಿ ರಿವ್ಯೂ ಮಾಡ್ತಾ ಇಲ್ಲ. ಇವ್ರುಗಳು ಕೊಟ್ಟಿರೋ ರೀಸನ್ಗಳು ನಾವು ನೋಡಿದ್ವಿ ನಾಮಿನೇಷನ್ ಪ್ರಕ್ರಿಯೆ ಟೈಮಲ್ಲಿ ಎಂತ ಬಕ್ವಾಸ್ ರೀಸನ್ಗಳೆಲ್ಲ ಕೊಟ್ಟಿದ್ದಾರೆ ಅಂತ. ಅಂಡ್ ಇವರು ಕೊಟ್ಟಿರೋ ರೀಸನ್ ನನ್ನ ಪ್ರಕಾರ ಓಕೆ. ಒಂದ್ ವಾರಕ್ಕೆ ಇನ್ನೇನ್ರಿ ರೀಸನ್ ಕೊಡಕ್ಕಾಗತ್ತೆ ಹೇಳಿ ಪಾಪ? ಸೊ ಏನು ಟಾಸ್ಕ್ಗಳು ಆಡಿರಲ್ಲ, ಏನಿಲ್ಲ, ಇನ್ಯಾವುದು ಇನ್ನೊಂದು ಜಗಳ ಆಗಿರಲ್ಲ, ಏನಿಲ್ಲ. ಏನ್ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ರೀಸನ್ಗಳನ್ನ ಕೊಡ್ತಾರೆ? ಏನೋ ಕೊಟ್ಟಿರೋದ್ರಲ್ಲಿ ಓಕೆ ತಗೊಂಡು ಯಾರು ಸರಿ ಯಾರು ತಪ್ಪು ಮೈನಸ್ ಪ್ಲಸ್ ನೋಡ್ಕೊಂಡು ಮಾತಾಡಿದ್ರೆ ಅದೊಂಥರ ಅರ್ಥ. ಸೊ ಇದೆಲ್ಲ ಓಕೆ. ಬಟ್ ಇಲ್ಲಿ ಶ್ರೇಯಸ್ ಅವರು ಅದಕ್ಕೆ ನಾನು ಅವ್ರು ಬಿಟ್ಕೊಡ್ತೀನಿ ಅಂತಂದ್ರೆ ಲೈಕ್ ಆಪ್ಷನ್ ಕೇಳ್ತಾ ಇದ್ರಲ್ಲಿ. ಅಂಡ್ ಇಲ್ಲಿ ನಿರಂಜನ್ ದೇಶಪಾಂಡೆ ಸರ್ ಕೂಡ ಇಲ್ಲಿ ಯಾವ ಶೋಗ್ ಬಂದಿದ್ದೀರಪ್ಪ ಇವರು ಎಲ್ಲ ಅಂತ ಲೈಕ್ ಹೇಳ್ತಾ ಇದಾರೆ. ಅಂದ್ರೆ ಇವಾಗ ಕ್ವಿಟ್ ಆಪ್ಷನ್ಸ್ ಎಲ್ಲರಿಗೂ ಇರುತ್ತೆ. ಇವನ್ ಎಲ್ಲರೂ ಕ್ವಿಟ್ ಮಾಡಿದ್ರು ಆಲ್ಮೋಸ್ಟ್ ಎವ್ರಿ ಒನ್. ಈಗ ನೋಡಿ ಶೋಭಾ ಶೆಟ್ಟಿ ಅವರು ಕೂಡ ಆಕ್ಚುಲಿ ಕ್ವಿಟ್ ಮಾಡ್ಬೇಕು ಅಂತಂದಾಗ ಸುದೀಪ್ ಸರ್ ಸಮಾಧಾನದಿಂದ ಎರಡು ಸತಿ ಹೇಳಿದ್ದಾರೆ. ಹನುಮಂತು ಕ್ವಿಟ್ ಮಾಡ್ತೀನಿ ಅಂತ ಹೇಳಿದ್ರು. ಇವನ್ ವಿನ್ನರ್ ಹನುಮಂತು ಕೂಡ ಕ್ವಿಟ್ ಮಾಡ್ತೀನಿ ಅಣ್ಣ, ನಂಗೆ ಆಗ್ತಾ ಇಲ್ಲ ಅಣ್ಣ ಇಲ್ಲಿ ಇರಾಕಿ, ಇವರೆಲ್ಲ ಹಿಂಸೆ ಆಗ್ತದೆ ಅಂತಂದಾಗ ಕೂಡ ಸಮಾಧಾನದಿಂದ ಹೇಳಿದ್ದಾರೆ. ಬಿಗ್ ಬಾಸ್ ಅವರು ಕೂಡ ಸಮಾಧಾನ ಮಾಡಿದ್ದಾರೆ. ಆಮೇಲೆ ಇವ್ರು ಯಾರಪ್ಪ ಅವ್ರು ಹೆಸರೇನಪ್ಪ ಅವರು ನಮ್ಮ ಲಾಸ್ಟ್ ಸೀಸನ್ ಅಲ್ಲಿ ಧ್ರುವಂತ್ ಅವರು ಕೂಡ ಕ್ವಿಟ್ ಮಾಡ್ತೀನಿ ಅಂತಂದಾಗ ಬಿಗ್ ಬಾಸ್ ಸಮಾಧಾನ ಮಾಡಿದ್ದಾರೆ. ಎಲ್ಲರೂ ಕೂಡ ಲೈಕ್ ಈ ತರ ಒಬ್ಬರು ಒಂದ್ 2-3 ಯಾಕಂದ್ರೆ ಆ ಟೈಮಲ್ಲಿ ಪ್ರೆಷರ್ ಅಂತ ಅನ್ಸುತ್ತೆ ಅವ್ರಿಗೆ, ನನಗೆ ಇದಕ್ಕಿಂತ ಆಚೆ ಕಡೆನೆ ಬೆಟರ್ ಅಲ್ವಾ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ಶೋ ಒಂದು ಫಾರ್ಮ್ಯಾಟ್ ನಡೀತಾ ಇರೋದು ಹಿಂಗೆ ನಡೀತಾ ಇರುತ್ತೆ. ಅದಕ್ಕೆ ಕಾಮಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಿ ವಿನಯ್ ಅವರು ನನಗೆ ಅಲ್ಲಿ ಹೋಗ್ತೀನಿ ಅಂದಾಗ ಯು ಗೆಟ್ ಔಟ್, ನಿಮ್ಗೆ ರೆಸ್ಪೆಕ್ಟ್ ಕೊಡಕ್ ಗೊತ್ತಿಲ್ಲ ಹಂಗೆ ಅವ್ನು ಶೋಗೆ ರೆಸ್ಪೆಕ್ಟ್ ಮಾಡಿ ಇವರೇ ಕನ್ವರ್ಟ್ ಮಾಡ್ತಾ ಇದ್ದಾರೆ ಗೈಸ್. ಆಕ್ಚುಲಿ ನಾನು ಎಪಿಸೋಡ್ ಅಲ್ಲಿ ನೋಡಿದ್ದೀನಿ. ಅಂದ್ರೆ ಆಮೇಲೆ ಇನ್ನೊಂದೇನಂದ್ರೆ ಹೆಣ್ಮಗುಗೆ ರೆಸ್ಪೆಕ್ಟ್ ಕೊಡ್ಬೇಕು, ಫೆಮಿನಿಸಮ್ ಅಂತ ಅಂದ್ಬಿಟ್ಟು ಅವ್ರಿಬ್ರು ಎತ್ಕೊಂಡು ಚಪ್ಪಾಳೆ ಹೊಡಿತಾರ ನೋಡ್ತಾ ಇರ್ಬೋದು. ಶ್ರುತಿ ಮ್ಯಾಮ್ ಮತ್ತೆ ಸಂಗೀತ ಕೂತ್ಕೊಂಡಿದ್ದಾರೆ. ಸ್ಟ್ಯಾಂಡಿಂಗ್ ಅವೇಶನ್ ಕೊಡಿ ಅಂತ ಹೇಳಿ ನಿರಂಜನ್ ದೇಶಪಾಂಡೆ ಅವರು ಹೇಳ್ತಾರೆ. ವಿನಯ್ ಅವರು ಮತ್ತೆ ಚಂದನ್ ನಿಂತ್ಕೊಂಡಿದ್ದಾರೆ. ಇವರು ಶ್ರುತಿ ಮ್ಯಾಮ್ ಮತ್ತೆ ಸಂಗೀತ ಕೂತ್ಕೊಂಡೇ ಕ್ಲಾಪ್ಸ್ ಹೊಡಿತಾರೆ. ಇಲ್ಲಿ ಹೆಣ್ಮಕ್ಳಿಗೆ ಬೆಲೆ ಕೊಟ್ಟಂಗೆ ಏನಾಯ್ತು ಇಲ್ಲಿ ಗೈಸ್? ಆಕ್ಚುಲಿ ಇಲ್ಲಿ ಸೀನ್ ಏನಪ್ಪ ಬಂದಿದ್ದು ಅಂತಂದ್ರೆ ಅಲ್ಲಿ ಯಾರಪ್ಪ ಅದು ಶಾಸ್ತ್ರಿ ಅವರ ಇದ್ರಲ್ಲ ಕಿರಣ್ ಶಾಸ್ತ್ರಿ ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಹೆಂಗೆ ಅಂದ್ರೆ ಫಸ್ಟ್ ಇವ್ರ ಮಧ್ಯದಲ್ಲಿ ಒಂದು ಗ್ರೂಪ್ ಅಲ್ಲಿ ನಡೀತಾ ಇರಬೇಕಾದ್ರೆ ಒಂದು ಡಿಸ್ಕಷನ್ ನಡೆಯುತ್ತೆ ಯಾರು ಟಾಸ್ಕ್ ಹೋಗ್ಬೇಕು ಅಂತ. ಫಸ್ಟ್ ತಂಡದಲ್ಲಿ ಪೂರ್ಣಿಮಾ ಅವ್ರು ಬಂದಾಗ ಏನಂತ ಹೇಳ್ತಾರೆ, ಹುಡುಗರು ಸೆಲೆಕ್ಟ್ ಮಾಡಿ ಕಳಿಸ್ತಾರೆ. ಹುಡುಗಿರ್ ಬೇಡ ನಮ್ಗೆ, ಯಾಕಂದ್ರೆ ನೆಕ್ಸ್ಟ್ ಟಾಸ್ಕ್ ಏನ್ ಬರುತ್ತೋ ಏನೋ ಗೊತ್ತಿಲ್ಲ, ಗೊತ್ತಿದೆ ಮಾಡಿದ್ದಾರೆ ಆತರ. ನೆಕ್ಸ್ಟ್ ಇವ್ರು ಏನ್ ಮಾಡಿದ್ರೆ ಮತ್ತೆ ಕಿರಣ್ ಶಾಸ್ತ್ರಿ ಅವ್ರ ಟೀಮ್ ಅವ್ರು ಏನ್ ಮಾಡಿದ್ರೆ ಕಿರಣ್ ಶಾಸ್ತ್ರಿ ಜೊತೆ ಮಾತಾಡ್ಕೊಂಡು ಕಿರಣ್ ಶಾಸ್ತ್ರಿ ಮತ್ತೆ ಜೊತೆಗೆ ಅವ್ರು ಇನ್ನೊಬ್ರು ಶೆಟ್ಟಿ ಇದಾರಲ್ಲ ಡಾಕ್ಟರ್ ಸಹನಾ ಅಲ್ಲ ಶೆಟ್ಟಿ ಅವ್ರ ಜೊತೆ ಕುತ್ಕೊಂಡು ಫಸ್ಟ್ ಹೇಳ್ತಾರೆ ಅವ್ರ ಟೀಮ್ ಅಲ್ಲಿ. ಅದೇ ಮಾಮೂಲಿ ಮ್ಯಾಂಗ್ಳೂರ್ ಅವ್ರು ಒಬ್ರು ಇದಾರಲ್ಲಪ್ಪ ಮಾಮೂಲಿ ವೈಟ್ ಇದಾರೆ ಚರಣ್ ಶೆಟ್ಟಿ ಅವರು ಅವರು ಮತ್ತೆ ಕಿರಣ್ ಶಾಸ್ತ್ರಿ ಅವ್ರು ಹೋಗ್ಬೇಕು ಅಂತ ಡಿಸೈಡ್ ಆಗಿತ್ತು. ಇಮಿಡಿಯೇಟ್ ಆಗಿ ಮನುಷ್ಯ ಸ್ಟೇಜ್ ಮೇಲೆ ಬಂದ್ಮೇಲೆ ಚೇಂಜ್ ಹುಡುಗಿನ ಹಾಕೊಬೇಕು ಅಂದ್ರೆ ಅಲ್ಲಿ ಫೆಮಿನಿಸಮ್ ಮಾತು ಒಂದ್ ಸ್ವಲ್ಪ ಬಂತು. ಸ್ಟ್ರಾಂಗ್ ಆಗಿರ್ತಾರೆ ಹುಡುಗಿರ್ ಬಗ್ಗೆ ಅಂತೆಲ್ಲ ಮಾತಾಡ್ತಿರ್ಬೇಕಾರೆ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಓ ಈ ತರ ಮಾಡಿದ್ರೆ ಮೇ ಬಿ ನನಗೆ ಲಾಜಿಕಲಿ ಒಂದು ಸಪೋರ್ಟ್ ಆಗುತ್ತೆ ಅಂತ ಅನ್ಬಿಟ್ಟು ಕಿರಣ್ ಶಾಸ್ತ್ರಿ ಏನ್ ಮಾಡಿದ್ರೆ ಹುಡುಗಿನ ಸೆಲೆಕ್ಟ್ ಮಾಡಿದ್ದಾರೆ. ನನ್ನ ಪ್ರಕಾರ ಅದ್ ಹೇಳ್ಬೇಕು ಅಂದ್ರೆ ತಪ್ಪು. ಆಬ್ವಿಯಸ್ಲಿ ನೀವು ಇಬ್ರು ಹುಡುಗರು ಇರ್ಬೇಕಾದ್ರೆ ಇಬ್ರು ಹುಡುಗರು ಇದ್ರೆ ಮುದ್ದಾಟ ಚೆನ್ನಾಗಿರುತ್ತೆ. ಹುಡುಗಿ ನಾನು ಇಲ್ಲಿ ನೆಗ್ಲೆಕ್ಟ್ ಎಲ್ಲೂ ಮಾಡ್ತಾ ಇಲ್ಲ, ಅಲ್ಲಿ ಎಲ್ಲೂ ಕೂಡ ಅವರು ಡಿಸ್ರೆಸ್ಪೆಕ್ಟ್ಫುಲ್ ಆಗು ಕೂಡ ಮಾತಾಡಿಲ್ಲ. ಅವ್ರು ಅದನ್ನ ನಿಂತ್ಕೊಳಕ್ ಹೇಳ್ತಾರೆ. ನಾನು ಆಕ್ಚುಲಿ ಮೇ ಬಿ ನಾವು ಗೆಲ್ತಿದ್ವಿ ಯಾಕಂದ್ರೆ ಕಿರಣ್ ಶಾಸ್ತ್ರಿ ಸೋಲ್ತಾರಲ್ಲ ಹೇಳ್ಬೇಕು ಅಂದ್ರೆ. ಇವರು ಏನು ಅವ್ರಿಬ್ರು ಪರ್ಫಾರ್ಮೆನ್ಸ್ಗೆ ಡಾಕ್ಟರ್ಗೆ ಏನು ನಿರಂಜನ್ ದೇಶಪಾಂಡೆ ಚಪ್ಪಾಳೆ ಹೊಡಿದ್ ಏನ್ ಕೇಳ್ತೀರಾ, ಇವ್ರೇನ್ ಚಪ್ಪಾಳೆ ಹೊಡಿದ್ ಏನ್ ಕೇಳ್ತೀರಾ? ಗುರು ನಿಮ್ಮಿಬ್ಬರಿಗೆ ಹುಡುಗರು ಆಡಿದಾಗ ಸಿಎಸ್ಲಿ ಅಪ್ರಿಶಿಯೇಟ್ ಮಾಡುವ. ಬಟ್ ಇವ್ರು ಹೆಂಗ್ ಹೇಳ್ತಾ ಇದಾರೆ ಅಂತಂದ್ರೆ ಅವಮಾನ ಮಾಡಬೇಡಿ ನೀವು ಅಂತ. ಮತ್ತೆ ಅಲ್ಲಿ ಅವ್ರು ಹೇಳ್ತಾರೆ ಚರಣ್ ಶೆಟ್ಟಿ ಇಲ್ಲ ಸರ್ ನಾನು ಅವಮಾನ ಮಾಡ್ತಾ ಇಲ್ಲ ಸರ್, ನನಗೆ ಅವಕಾಶ ಕೊಟ್ಟು ಹುಡುಗಿಗೆ ಈಗ ಇಲ್ಲ ಮಾತಾಡಿದ್ದೆ ಇಲ್ಲೊಂದು ನಾನು ಹುಡುಗಿಗೆ ಇಲ್ಲ ಅಂತ ಹೇಳ್ತಾರೆ. ಹುಡುಗ ಇದ್ದಿದ್ರೆ ಸ್ಟ್ರಾಂಗ್ ಆಗಿರ್ತಿತ್ತು ಕಾಂಪಿಟೇಷನ್ ಅಂತಂದಾಗ. ಅವ್ರು ಏನೇನೋ ಹೇಳಕ್ ಹೋಗ್ತಾರೆ ಅವ್ರ ಪಾಡ್ಗೆ ಅವ್ರು ಕುತ್ಕೊಂಡಲ್ಲಿ ವಿನಯ್ ಅವರ ಪೂರ್ಣಿಮಾ ಅವ್ರ ತಲೆ ಓಡಿಸಿದಾರೆ ನೋಡಿ. ಅಲ್ಲಿ ಗೇಮ್ ಬಂದು ಫಿಸಿಕಲ್ ಟಾಸ್ಕ್ ಬಾಲ್ ಎತ್ಕೊಂಡು ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಆಲ್ರೆಡಿ ಗೇಮ್ಗಳನ್ನ ಗೇಮ್ ಅವರೇ ಹೋಗ್ಬೋದಾಗಿತ್ತಲ್ಲ ಟಾಸ್ಕ್ ಸ್ಟ್ರಾಂಗ್ ಇದೀನಿ ಅಂದ್ಬಿಟ್ಟು ಯಾಕೆ ಸ್ಟ್ರಾಂಗ್ ಇದಾರೆ ಸ್ವಲ್ಪ ಲೈಕ್ ಮೆಕ್ಯಾನಿಕಲ್ ಕೆಲಸ ಟೈರ್ ಎತ್ಕೊಂಡು ಹಿಂಗ 60 ಸೆಕೆಂಡ್ ನಿಂತ್ಕೊಳ್ಳೋರ್ಗೆ ಈ ಬಾಲ್ ಎತ್ಕೊಂಡು ಹೋಗಿ ಎಸೆಯೋದು ಏನ್ ಕಷ್ಟ ಅವ್ರಿಗೆ. ಆ ಹುಡುಗಿನೇ ಬಿಟ್ಕೊಟ್ಟಿರ್ಬೇಕಾದ್ರೆ ಇಲ್ಲಿ ಕಿರಣ್ ಶಾಸ್ತ್ರಿ ಅವರು ತಲೆ ಉಪಯೋಗಿಸಿದ್ರು. ಏನಂತಂದ್ರೆ ಸ್ವಲ್ಪ ಜನಗಳಿಗೆ ಏನೋ ಹೊಡಿಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ಇವ್ರು ಏನ್ ಗೊತ್ತಾ ಹುಡುಗಿ ಸಪೋರ್ಟ್ ಈಗ ಲಾಸ್ಟ್ ಟೈಮ್ ಬಳೆ ಬಂದಾಗ ಹೆವಿ ಸಪೋರ್ಟ್ ಮಾಡ್ಬಿಡ್ತಾರೆ ಹುಡುಗಿಗೆ. ಈ ತರ ನಿಂತ್ಕೊಂಡ್ಬಿಟ್ರೆ ಫೆಮಿನಿಸಮ್ ಅವ್ರು ಸಪೋರ್ಟ್ ಮಾಡ್ಬಿಡ್ತಾರೆ ಅಂತ. ಗುರು ಕ್ರಿಯೇಟ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಫೇಕ್ ಆಗಿ ಕ್ರಿಯೇಟ್ ಮಾಡಿ ಒಂದ್ ಸ್ವಲ್ಪ ಸ್ಟ್ರಾಂಗ್ ಬಸ್ ಅಂತ ಅನ್ಸ್ಬೇಕು ಗೈಸ್. ನನಗಂತೂ ಲಿಟ್ರಲಿ ಐ ಫೆಲ್ಟ್ ಲೈಕ್ ಅವ್ರೆಲ್ಲೂ ಅವಮಾನ ಮಾಡಿಲ್ಲ. ಆಮೇಲೆ ಶ್ರೇಯಸ್ ಅವರು ಬಿಗ್ ಬಾಸ್ ಸ್ಟೇಜ್ಗೆ ಅವಮಾನ ಮಾಡಿಲ್ಲ, ಇವ್ರು ಅವಮಾನ ಮಾಡ್ತಾ ಇದ್ದೀರಾ ಅಂತ ಅಂತಾರೆ. ಅಂಡ್ ಇನ್ನೊಂದು ಕಡೆ ನೋಡ್ಬೇಕು ಅಂತಂದ್ರೆ ಫೆಮಿನಿಸಮ್ ಇಟ್ಕೊಂಡು ನೀವು ಹುಡುಗಿಗೆ ಅವಮಾನ ಮಾಡ್ತಾ ಇದ್ದೀರಾ ಅಂತ ಅವರು ಚರಣ್ ಶೆಟ್ಟಿ ಅವ್ರಿಗೆ ಹೇಳಿದಾಗ ದೇವರಾಣೆಗೂ ಅವರೆಲ್ಲೂ ಅವಮಾನ ಮಾಡಿಲ್ಲ. ಹಿ ಟೋಲ್ಡ್ ದಟ್ ನಾನು ಆಡ್ಬೇಕಾಗಿತ್ತು ಹುಡುಗರು ಅಂದ್ರೆ ಹುಡುಗಿ ಇದ್ದಾಗ ಐ ಫೆಲ್ಟ್ ಲೈಕ್ ಹುಡುಗಿರಲ್ಲಿ ಯಾರು ಸ್ಟ್ರಾಂಗ್ ಅಂತ ಗೊತ್ತಾಗುತ್ತೆ. ಹುಡುಗ ಇದ್ದಾಗ ಯಾರು ಹುಡುಗರಲ್ಲಿ ಸ್ಟ್ರಾಂಗ್ ಅಂತ ಗೊತ್ತಾಗುತ್ತೆ. ದಿಸ್ ಇಸ್ ಶೋ ಫಾರ್ಮೆಟ್. ಬಿಗ್ ಬಾಸ್ ಮನೆ ಒಳಗಡೆ ಹುಡುಗಿ ಆಡೇ ಇಲ್ಲ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಕೆಲವೊಂದು ಬಾರಿ ಆ ಒಂದು ಪರಿಸ್ಥಿತಿಗಳು ಬರುತ್ತೆ. ಅಂದ್ರೆ ಕೆಲವೊಂದು ಟಾಸ್ಕ್ ಹೆಂಗಿರುತ್ತೆ ಅಂತಂದ್ರೆ 2-3 ಟಾಸ್ಕ್ ತರ ಇರುತ್ತೆ. ಮಣ್ಣಿನ ನಿಂಟೆ ಲಾಸ್ಟ್ ಅಲ್ಲಿ ಮಾಡ್ಬೇಕು ನೋಡಿ. ಫಾರ್ ಎಕ್ಸಾಂಪಲ್ ಕೆಳಗಡೆ ಒಂದು ಬಾಲ್ ಬರೋದನ್ನ ಇಟ್ಕೊಳ್ಳೋದು ಹುಡುಗಿ ಮಾಡ್ತಾರೆ, ಇಲ್ಲ ಹುಡುಗಿ ಮಾಡ್ಬೋದು. ಇನ್ನೊಂದ್ ಕಡೆ ಆ ಟಾಸ್ಕ್ ನ ತಗೊಂಡೋಗಿ ಇನ್ನೊಬ್ರು 3 ಜನ ಮಾಡುವಂತ ಟಾಸ್ಕ್ ಇರುತ್ತೆ, ಗ್ರೂಪ್ ಟಾಸ್ಕ್ ಇರುತ್ತೆ ಗೊತ್ತಾ, ಅದ್ರಲ್ಲಿ ಬೇಕಾದ್ರೆ ಮಾಡ್ಲಿ. ಇಲ್ಲಿ ಇಬ್ಬಿಬ್ರೇ ಇದ್ದಾಗ ಇಬ್ರು ಬಲಾಢ್ಯಗಳು ಇವಾಗ ಒಂದು ಫೈಟ್ ಮಾಡ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ. ಹುಡುಗಿ ಬಿಟ್ಬಿಟ್ಟು ಇವ್ರು ಹಂಗಾರೆ ಕುಸ್ತಿ ಮಾಡ್ಸಕ್ಕಾಗತ್ತಾ? ನೀವೇ ಯೋಚನೆ ಮಾಡಿ. ಬೇರೆ ಏನಾದ್ರು ಈಗ ನೆಕ್ಸ್ಟ್ ಇದಾದ್ಮೇಲೆ ಬ್ಯಾಲೆನ್ಸಿಂಗ್ ಗೇಮ್ ಕೊಡ್ತಾರಪ್ಪ, ಅದ್ರಲ್ಲಿ ಹುಡುಗ
ಹುಡುಗ ಓಕೆ ಅದು ಪರ್ಫೆಕ್ಟ್ ಆಗಿದೆ. ಫಿಸಿಕಲ್ ಟಾಸ್ಕ್ ಬಾಲ್ ನ ಎತ್ಕೊಡಕ್ ತಗೊಂಡ ವಿಕೆಟ್. ಆಮೇಲೆ ಇನ್ನೊಂದೇನಂದ್ರೆ ಆ ಹುಡುಗಿನ ಇನ್ಅಪ್ರೋಪ್ರಿಯೇಟ್ ಟಚ್ ಆಗ್ಬೋದಲ್ವಾ, ಆಮೇಲೆ ಅವ್ರಿಗೆ ಅವ್ರ ಪಾಪ ಮನ್ಸಲ್ಲಿ ಏನು ಇರಲ್ಲ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ಎಲ್ಲೋ ಟಚ್ ಮಾಡ್ತಿರ್ಬೇಕು, ಮಿಸ್ ಆಗಿ ಟಚ್ ಆಗೋಯ್ತು, ಆ ಹುಡುಗಿ ಅಪಾದೇನೋ ಮಾಡ್ಬೋದಲ್ವಾ ಗೈಸ್, ಈ ತರ ನಂಗೆ ಟಚ್ ಮಾಡಿದ್ರು ಅಂದ್ರೆ ಮುಗೀತು, ಅವ್ನ ರೆಪ್ಯುಟೇಷನ್ ಏನಾಗ್ಬೇಡ ಗೈಸ್. ಆಕ್ಚುಲಿ ಹೇಳಕ್ ಆಗಲ್ಲ, ಏನ್ ಬೇಕಾರ್ ಆಗ್ಬೋದು. ಮೇಬಿ ಅವ್ರು ಬ್ಯಾಟ್ ಟಚ್ ಇಲ್ದೇ ಇರ್ಬೋದು, ಬಟ್ somehow ಅವ್ರು ಏನೋ ಮಾಡಕ್ ಹೋದಾಗ ಬ್ಯಾಟ್ ಟಚ್ ಫೀಲ್ ಆಗ್ಬೋದು, ಅವ್ರ ಮನ್ಸಲ್ಲಿ ಇಲ್ದೇ ಇರ್ಬೋದು, ಹುಡುಗನ ಮನ್ಸಲ್ಲಿ. ಬಟ್ ಹುಡುಗಿ ಮನ್ಸಲ್ಲಿ ಅದು ಬಂದು ಈ ತರ ನನಗೆ ಮಾಡ್ದ ಅಂತಂದ್ರೆ ಅವ್ರ ರೆಪ್ಯುಟೇಷನ್ ಏನಾಗುತ್ತೆ ಯೋಚನೆ ಮಾಡಿದ್ರ. ಇದಕ್ಕೋಸ್ಕರನೇ ಫಾರ್ಮ್ಯಾಟ್ ಅಲ್ಲಿ ಆ ಒಂದು ಶೋನ ಫಿಸಿಕಲಿ ಬಂದಾಗ ಟಚ್ ಮಾಡುವಂತ ಗೇಮ್ಗಳಲ್ಲಿ ಹುಡುಗಿನ ತರಬಾರ್ದು. ಅಂದ್ರೆ ನೋಡೋಕು ನಮಗೂ ಮುಜುಗರ ಆಗುತ್ತೆ ಇವರು ಆಕ್ಚುಲಿ ನೋಡ್ಬೇಕಾದ್ರೆ. ಇಲ್ಲಿ ಎಪಿಸೋಡ್ ಬಗ್ಗೆ ಮಾತಾಡೋಣ. ಸೊ ನಿಮ್ಗೆ ಅನಿಸ್ತು ಇದ್ರ ಬಗ್ಗೆ ಕಿರಣ್ ಅವ್ರು ಮಾಡಿದ್ದು, ಲೈಕ್ ಅವ್ರು ಸೆಲೆಕ್ಟ್ ಮಾಡ್ಕೊಂಡು ಹುಡುಗಿನ ಸರಿ ಇತ್ತಾ ಇಲ್ಲ, ಚರಣ್ ಅವ್ರ ಮಾತುಕತೆ ಸರಿ ಇತ್ತಾ ಕಮೆಂಟ್ ಮಾಡಿ. ಅಂಡ್ ಇಲ್ಲಿ ಇವರೆಲ್ಲ ಸೇರ್ಕೊಂಡು ಹುಡುಗಿರ ಬಗ್ಗೆ ಏನೋ ಸಪೋರ್ಟ್ ಮಾಡಿ ಸರಿ ಇತ್ತಾ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ರಾಜೀವ್ ಗೋಂಡಿ ಅವರಿಗೆ ಸೆಲೆಕ್ಟ್ ಮಾಡಕ್ ಬಿಡ್ತಾರೆ. ಇದರಲ್ಲಿ ರಾಜೀವ್ ಗೋಂಡಿ ಅವರು 3 ಜನ ಲೈಕ್ ವಿಕ್ ಕಂಟೆಸ್ಟೆಂಟ್ಗಳು ಯಾರನ್ನ ಸೆಲೆಕ್ಟ್ ಮಾಡ್ತಾರೆ, ಇಶಾ ಅವರು ಮತ್ತು ಶ್ರೇಯಸ್ ಅವರು ಅಂಡ್ ಅಭಿಷೇಕ್ ಅವರು. ಇವ್ರು 3 ಜನ ಸೆಲೆಕ್ಟ್ ಮಾಡಿದಾಗ ಇಶಾ ಅವ್ರನ್ನ ಲೈಕ್ ಅವ್ರ ಮಾತುಕತೆ ಇಷ್ಟ ಆಗಿ ಈ ಕಡೆ ಸೇವ್ ಮಾಡ್ತಾರೆ ಜಡ್ಜಸ್. ಅಂಡ್ ಈ ಕಡೆ ಲಾಸ್ಟ್ ಉಳ್ಕೊಳ್ಳೋದೇ ಅಭಿಷೇಕ್ ಅವರು ಅಂಡ್ ನಮ್ಮ ಶ್ರೇಯಸ್ ಅವರು ಉಳ್ಕೊತಾರೆ. ಶ್ರೇಯಸ್ ಅವರು ಲೈಕ್ ಟಾಸ್ಕ್ ಕೂಡ ಆಡ್ತಾರೆ. ಟಾಸ್ಕ್ ಆಡಾದ್ಮೇಲೆ ಲೈಕ್ ಡಿಬೇಟ್ ಮಾಡ್ತಾರೆ. ಡಿಬೇಟ್ ಆದ್ಮೇಲೆ ಈ ಕಡೆ ಇಬ್ರು ಆ ಡಿಬೇಟ್ಗೆ ಆಕ್ಚುಲಿ ಜಡ್ಜಸ್ ಗಳ ಒಂದು ರಿಯಾಕ್ಷನ್ಸ್ ಗಳು ಸರಿ ಇರಲಿಲ್ಲ. ಅಂದ್ರೆ ಇಬ್ರು ಡಿಬೇಟ್ ಮಾಡಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ರಿಜೆಕ್ಟ್ ಮಾಡ್ತಾರೆ. ಅಂಡ್ ಇಲ್ಲೇ ಒಂದಷ್ಟು ಮಾತುಕತೆ ನಡೆಯುತ್ತೆ. ಐ ಥಿಂಕ್ ಇಲ್ಲಿ ತಪ್ಪು ಶ್ರೇಯಸ್ ಅವ್ರದ್ದು ಇತ್ತು, ಕ್ವಿಟ್ ಮಾಡಬಾರ್ದಾಗಿತ್ತು. ವಿನಯ್ ಅವ್ರದ್ದು ಆ ಗೆಟ್ ಔಟ್ ಅನ್ನೋ ಒಂದು ವರ್ಡಿಂಗ್ಸ್ ನ ಆಟಿಟ್ಯೂಡ್ ಅಲ್ಲಿ ಮಾತಾಡಬಾರ್ದಾಗಿತ್ತು. ಜಡ್ಜಸ್ ಅಂತ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾತಾಡಬಹುದು. ಇವನ್ ಸುದೀಪ್ ಸರಿ ಎಷ್ಟೊಂದ್ ಸತಿ ನಾನು ನೋಡಿದೀನಿ ಆತರ ಎಲ್ಲ ಮಾತಾಡಲ್ಲ. ಅವ್ರು ಕಾಮ್ ಆಗಿ ಮಾತಾಡ್ತಾರೆ, ಒಂದು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾರೆ. ಆಚೆ ಹೋಗ್ಬೇಕು ಅನ್ಸುತ್ತೆ, ಸರಿ ಆಯ್ತು ಹೋಗಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಬಟ್ ಎನಿವೆ ಆತರ ಅದು ಮುಗೀತು. ಆದ್ಮೇಲೆ ತಕ್ಷಣ ನೆಕ್ಸ್ಟ್ ಸೆಗ್ಮೆಂಟ್ ಏನಪ್ಪಾ ಅಂತಂದ್ರೆ ಪೇಂಟ್ ಬಳಿಯೋದು. ಯಾರನ್ನ ನೀವು ಕರ್ಸಿ ನಿಮ್ಮ ಒಂದು ಕೇಪಬಿಲಿಟಿ ಇಲ್ದಿರೋನ್ನ ಪೇಂಟ್ ಬಳಿರಿ ಅಂತ ಹೇಳ್ತಾರೆ. ಪೂರ್ಣಿಮಾ ಟೀಮ್ ತಂಡದಿಂದ ಬರ್ತಾರೆ. ಪೂರ್ಣಿಮಾ ತಂಡದಿಂದ ಈ ಕಡೆ ಮ್ಯಾಂಗ್ಳೂರ್ ಅವರು ಹುಡುಗಿ ಇರ್ತಾರಲ್ಲ ಆ ಹುಡುಗಿಗೆ ರಿಜೆಕ್ಟ್ ಮಾಡ್ತಾರೆ. ಅವರು ಕೂಡ ಡಿಫೆಂಡ್ ಮಾಡ್ಕೊಳಕ್ ಟ್ರೈ ಮಾಡ್ತಾರೆ. ಆಮೇಲೆ ದೀಕ್ಷಿತ್ ಅವ್ರನ್ನ ತೆಗೆದು ರಿಜೆಕ್ಟ್ ಮಾಡ್ತಾರೆ. ಸೊ ಆಫ್ಟರ್ ದಟ್ ಅವರಿಬ್ಬರ ಮಧ್ಯದಲ್ಲಿ ನೆಕ್ಸ್ಟ್ ಬರೋದೇ ಶಾಸ್ತ್ರಿ ಟೀಮ್ ಬರುತ್ತೆ. ಕಿರಣ್ ಶಾಸ್ತ್ರಿ ಟೀಮ್ ಬಂದ್ಬಿಟ್ಟು ಇಲ್ಲಿ ಮಾತುಕತೆನೇ ಬೇರೆ ಆಗಿರುತ್ತೆ. ಸೊ ಇಲ್ಲಿ ಬಂದು ಹುಡುಗಿನ ಸೆಲೆಕ್ಟ್ ಮಾಡ್ತಾರೆ. ಡಾಕ್ಟರ್ ಸಹನಾ ಮತ್ತೆ ಇನ್ನೊಬ್ಬರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಅವರೇ ಶಾಸ್ತ್ರಿ ಅವರೇ ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ, ಮಿಗ್ದೋನ ರಿಜೆಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಟಾಸ್ಕ್ ನಡೆಯುತ್ತೆ. ಟಾಸ್ಕ್ ಅಲ್ಲಿ ಆಕ್ಚುಲಿ ಕಾಂಪಿಟೇಷನ್ ಕಾಂಪಿಟೇಷನ್ ಕೊಡ್ತದೆ ಹುಡುಗಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಒಂದೆರಡು ಗೋಲ್ ಕೂಡ ಹುಡುಗಿ ತೊಗೊಂಡು ಹಾಕುತ್ತೆ. ಬಟ್ ಇಲ್ಲಿ ಅಟ್ ದ ಸೇಮ್ ಟೈಮ್ ನಾವು ಕಿರಣ್ ಶೆಟ್ಟಿ ಅವರ ಶಾಸ್ತ್ರಿ ಅವರ ಒಂದು ಇದನ್ನ ಮೆಚ್ಚಲೇಬೇಕು. ಯಾಕಂದ್ರೆ ಇಬ್ರು ಮಾಡಿಕೊಂಡಿದ್ದು ಹೌದು. ಯಾಕಂದ್ರೆ ಇಲ್ಲ ಅಂತಂದ್ರೆ ಹುಡುಗಿ ತೊಗೊಂಡು ಹಾಕಕ್ ಆಗ್ತಿರಲಿಲ್ಲ. ಇಲ್ಲ ಇಲ್ಲಿ ಕಿರಣ್ ಶಾಸ್ತ್ರಿ ಅವ್ರದ್ದು ಸ್ಟುಪಿಡಿಟಿ ಹೆಂಗೆ ನನ್ನ ಪ್ರಕಾರ ಅವ್ರ ಇಂಟೆಲಿಜೆನ್ಸ್ ಪ್ಲಸ್ ಸ್ಟುಪಿಡಿಟಿ ಎರಡು ತೋರಿಸಿದ್ರು. ಯಾಕಂದ್ರೆ ಅವ್ರು ಏನ್ ಯೋಚನೆ ಮಾಡಿದ್ರು ಅಂತಂದ್ರೆ, ಮೇ ಬಿ ನಾನು ಒಬ್ಬನೇ ಸ್ಟ್ರಾಂಗ್ ಆಗಿ ಆಡಿದ್ರೆ ನನ್ನ ಹೆಸರು ರೆಕಗ್ನೈಸ್ ಆಗುತ್ತೆ, ತಲೆ ಉಪಯೋಗಿಸ್ತಾರೆ. ಗೈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಾಸ್ಟರ್ ಮೈಂಡ್ ಯಾರಪ್ಪ ಅಂದ್ರೆ ಕಿರಣ್ ಶಾಸ್ತ್ರಿ ಅಂತ ಹೇಳ್ತೀನಿ. ಹುಡುಗಿನ ಹಾಕೊಂಡ್ರೆ ಒಂದು ಅಡ್ವಾಂಟೇಜ್ ಅಂದ್ರೆ ಜನಗಳ ಕಣ್ಣಿಗೆ ನಾನು ಹುಡುಗಿನ ಹಾಕೊಂಡು ಗೆದ್ದೆ ಅನ್ನೋದು ಒಂದು ತೋರಿಸ್ತದೆ. ಗೆದ್ರೆ ಹಂಗ್ ಬರುತ್ತೆ, ಸೋತ್ರೆ ಪರವಾಗಿಲ್ಲ ನಾನು ಸ್ಟ್ರಾಂಗ್ ಆಗಿ ಆಡ್ತೀನಲ್ಲ ಗೇಮ್ ಹೆಂಗಿದ್ರು ಪರವಾಗಿಲ್ಲ ಬಿಡು ಅದನ್ನ ನೋಡ್ತಾರೆ ಜನ, ಅಟ್ಲೀಸ್ಟ್ ಸ್ಟ್ರಾಂಗ್ ಆಗಿ ಇಟ್ಕೊಂಡ್ರು ಅಂತ. ಯಾಕಂದ್ರೆ ಹೊಗಳ್ತೀವಿ ಎಂಡ್ ಆಫ್ ದ ಡೇ. ಚೆನ್ನಾಗಿ ಆಡಿದ್ರು, ಟಾಸ್ಕ್ ಇಲ್ಲ ಅಂತ ಹೇಳ್ತಾರೆ. ಇಬ್ರು ಹೋಲ್ಡ್ ಮಾಡಿ ಇಟ್ಕೊಳ್ಳೋಷ್ಟು ಟ್ರೈ ಮಾಡಿದ್ರು. ಬಟ್ ಎನಿವೇಸ್ ಅನ್ಫಾರ್ಚುನೇಟ್ಲಿ ಸೋಲ್ಬೇಕಾಗಿ ಬರುತ್ತೆ ಇಲ್ಲಿ. ಇದಾದ್ಮೇಲೆ ನೆಕ್ಸ್ಟ್ ಗೇಮ್ ಬರೋದೇ ಒಂದು ಬ್ಯಾಲೆನ್ಸ್ ಬರುತ್ತೆ. ಇದರಲ್ಲಿ ಲಕ್ಷ್ಮಿ ಟೀಮ್ ಬಂದು ಅಗೈನ್ ನಮ್ಮ ಲಕ್ಷ್ಮಿ ರತ್ನಮ್ಮ ಆಚೆ ಆಗ್ತಾರೆ. ರತ್ನಮ್ಮ ಏನ್ ಗುರು ಕೌಂಟ್ರು ಅಮ್ಮ, ನಿಮ್ಗೆ ಹ್ಯಾಟ್ಸ್ ಆಫ್ ಅಮ್ಮ. ಆಕ್ಚುಲಿ ಯಾವ ಒಂದು ಏಜ್ ಅಲ್ಲಿ ನೆಕ್ಸ್ಟ್ ಅವ್ರು ಒಂದು ಹೇಳ್ತಾರೆ ಗೊತ್ತಾ, ನಂಗೆ ಆಕ್ಚುಲಿ ಫಿಸಿಕಲಿ ಟಾಸ್ಕ್ ಮಾಡಬೇಕು, ನನಗೊಂದು ಖುಷಿ ಇದೆ. ಅವ್ರು ಸೋಲ್ತಾರ ಗೆಲ್ತಾರ ಸೆಕೆಂಡ್ರಿ, ಐ ವಾಂಟ್ ಟು ನೋ ದಟ್ ಯಾವ ತರ ಗೇಮ್ ಮಾಡ್ತಾರೆ. ಯಾಕಂದ್ರೆ ಅವ್ರ ಮಾತಲ್ಲಾಗಿರ್ಬೋದು ಸೋಲ್ಸಕ್ಕಾಗಲ್ಲ. ಏನ್ ಕೌಂಟರ್ ಕೊಡ್ತಾರೆ ಅಂದ್ರೆ ಲಕ್ಷ್ಮಿ ಅವ್ರು ಆಕ್ಚುಲಿ ಕಾಮ್ನೆಸ್ ನ ಕಳ್ಕೊಂಡ್ಬಿಡ್ತಾರೆ. ನೀವಿಲ್ಲ ನೀವ್ ಹೆಂಗೆ ಹಿಂಗೆ ನೀ ಹೆಂಗಮ್ಮ ಹೇಳ್ತೀಯಾ, ಯಾವಾಗ ನೋಡಿದ್ರು ನನಗೆ ಸ್ಟ್ರೆಂತ್ ಇಲ್ಲ ಆರ್ಮ್ ಸ್ಟ್ರೆಂತ್ ಇಲ್ಲ ಅಂತ, ಬಾಮ್ಮ ತೋರಿಸ್ತೀನಿ ಆರ್ಮ್ ಸ್ಟ್ರೆಂತ್ ಏನು ಅಂತ ಹಿಂಗ್ ತಡೆ ಎಲ್ಲ ತಟ್ಕೊಂಡೆಲ್ಲ ಹೇಳ್ತಾ ಇದಾರೆ. ಐ ಥಿಂಕ್ ಮೇ ಬಿ ಆಗದೆ ಇರ್ಬೋದು ಕೆಲವೊಂದು ಟಾಸ್ಕ್ಗಳು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆ ಒಂದು ಸ್ಪಿರಿಟ್ ಇದೆ ಗೊತ್ತಾ ಆಕ್ಚುಲಿ. ಎಲ್ಲ ಅಲ್ಲಿರೋರಿಗೆಲ್ಲ ಕಂಪೇರ್ ಮಾಡಿದ್ರೆ ಆ ಎಮ್ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಅನಿಸ್ತದೆ. ಅಟ್ ರೆಸ್ಪೆಕ್ಟ್ ರತ್ತಮ್ಮ ಕ್ರೇಜಿ ಗುರು ಆಕ್ಚುಲಿ. ಗೈಸ್ ಆಕ್ಚುಲಿ ರತ್ತಮ್ಮಂಗೆ ಯಾಕೋ ಫ್ಯಾನ್ಸ್ ಆಗ್ತಾ ಇದೀವಿ ಅಂತ ಅನಿಸ್ತದೆ ನನಗೆ. ಮಲ್ಲಮ್ಮಂಗೂ ಈ ಲೆವೆಲ್ ಫ್ಯಾನ್ಸ್ ಆಗಿಲ್ಲ, ಹೆವಿ ಕ್ರೇಜಿ ಇದಾರೆ ಆಕ್ಚುಲಿ. ಹೇಳ್ಬೇಕು ಅಂದ್ರೆ ಅವ್ರನ್ನ ಕಾಂಟೆಂಟ್ ತಗೊಳಕ್ಕೆ ಆಕ್ಚುಲಿ ಬಿಗ್ ಬಾಸ್ ಅವರು ಬರ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಮೇ ಬಿ ಇನ್ನೊಂದು ಸ್ವಲ್ಪ ಪ್ರೊ ಅಪ್ ಮಾಡಬೇಕು, ಅವ್ರ ಹತ್ರ ಒಂದು ಕಾಂಟೆಂಟ್ ನೋಡಬೇಕು ಅಂದ್ರೆ ನಾವು ಟಾಸ್ಕ್ ಆಡೋದಕ್ಕೂ ಅವಕಾಶ ಕೊಡಬೇಕು. ಬಟ್ ಇಲ್ಲಿ ಪ್ರಿಯಾಂಕಾ ಅವರು ರಿಜೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಅವರ ಟೀಮಲ್ಲೂ ಕೂಡ ಲೈಕ್ ಹುಡುಗಿಯನ್ನ ರಿಜೆಕ್ಟ್ ಮಾಡ್ತಾರೆ. ಅಂಡ್ ಸೆಲ್ಫ್ ರಿಜೆಕ್ಷನ್ ಇವರು ಮಾಡ್ಕೊಂತಾರೆ. ಇವ್ರು ಏನಂತ ಹೇಳ್ತಾರೆ ಅಂದ್ರೆ, ಆಸ್ ಅ ಕ್ಯಾಪ್ಟನ್ ಆಗಿ ನನ್ನ ಟೀಮ್ ತುಂಬಾ ಇಂಪಾರ್ಟೆಂಟ್, ಲಿಖಿತ್ ಗೋಂಡಿ ಮತ್ತೆ ಪ್ರಿಯಾಂಕಾ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಇಲ್ಲಿ ಅವರಿಬ್ರು ತುಂಬಾ ಫಿಸಿಕಲಿ ಸ್ಟ್ರಾಂಗ್ ಇದಾರೆ, ಬ್ಯಾಲೆನ್ಸ್ ಮಾಡ್ತಾರೆ ಚೆನ್ನಾಗಿ ಅಂತ. ಆ ಕಡೆ ಇಶಾ ಮತ್ತೆ ಧನುಷ್ ಅವ್ರು ಬಂದು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಗಾಂಡಿ ಇಲ್ಲಿ ಆಕ್ಚುಲಿ ರಾಜೀವ್ ಗೊಂಡಪ್ಪ ಅವ್ರದ್ದು ಮಾತ್ರ ಕ್ರೇಜಿ ಗುರು. ಆ ಮನುಷ್ಯನ್ಗೆ ಏನ್ ಹೇಳ್ತಾ ಇದೀನಿ ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ಏನ್ ಮಾತಾಡ್ತಾ ಇದೀನಿ ಅದು ಒಂದ್ ಸ್ವಲ್ಪ ಕಮ್ಮಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಬಟ್ ಏನಾಗುತ್ತೆ ಅಂತಂದ್ರೆ ಕಾಮಿಡಿಯಲ್ಲೇ ಹೊಡೆದಾಕ್ಬಿಡ್ತಾರೆ ಅವರು. ಯಾಕಂದ್ರೆ ದೊಡ್ಡವರು ಮಾತಾಡಕ್ಕೂ ಆಗ್ತಾ ಇಲ್ಲ. ಅಲ್ಲಿ ಪಾಪ ಹುಡುಗಿ ರಿಜೆಕ್ಟ್ ಮಾಡ್ತಾರೆ, ಹುಡುಗಿ ಏನು ಮಾತಾಡಕ್ ಆಗ್ತಾ ಇಲ್ಲ. ಯಾಕೆ ಅಂಕಲ್ ಏನ್ ಅಂಕಲ್ ಅಂತೆಲ್ಲ ಲೈಕ್ ಕ್ವಶನ್ಗಳು ಪಾಪ. ಗೈಸ್ ಆಕ್ಚುಲಿ ಇಲ್ಲಿ ಇಶಾದ ಒಂದು ಕಾಮಿಡಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಡಿಬೇಟ್ ಮಾಡ್ತಿರ್ತಾರೆ ಗೊತ್ತಾ ಸ್ಟಾರ್ಟಿಂಗ್ 3 ಮೆಂಬರ್ಸ್ ಅಲ್ಲಿ. ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟ್ ಆದಾಗ 3
ಜನದಲ್ಲಿ ಇಶಾ ಅವ್ರು ಏನಂತ ಹೇಳ್ತಾರೆ, ನಾನು ತುಂಬಾ ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅಂತ ಹೆಂಗೆ ಹೇಳ್ತೀನಿ, ನಾನು ಫಿಸಿಕಲಿ ಸ್ಟ್ರಾಂಗ್ ಇದ್ದೀನಿ, ನಾನು ಜಿಮ್ ಮಾಡ್ತೀನಿ ಮತ್ತೆ ಬ್ಯಾಸ್ಕೆಟ್ ಬಾಲ್ ಆಡ್ತೀನಿ ಅಂತ ಅಂದಾಗ ನನಗೆ ಗೊತ್ತಿಲ್ವಲ್ಲಮ್ಮ ಅಂತ ಅಂತಾರೆ ರಾಜೀವ್ ಗುಂಡಪ್ಪ. ನನಗೆ ನಗು ಅಂದ್ರೆ ಅವ್ರು ಕರೆಕ್ಟ್ ಅಲ್ವಾ, ಇವ್ರಿಗೆ ಹೆಂಗ್ ಗೊತ್ತಿರುತ್ತೆ ಅವ್ರು ಅಮೆರಿಕಾದಲ್ಲಿ ಏನ್ ಮಾಡ್ತಾ ಇದ್ರು ಯಾರಿಗೆ ಗೊತ್ತು. ಎಲಿಮಿನೇಟ್ ಆದ್ರೂ ಏನ್ ಮಾಡೋದು ಅಂದ್ರೆ ಏನ್ ಮಾಡಕ್ಕಾಗುತ್ತೆ, ನಾನು ಹೋಗ್ಬೇಕು ನೀನು ಹೋಗ್ಬೇಕು ಅಷ್ಟೇ ಅಂತಾರೆ. ಯಾರಿಗೆ ಅಂತಂದ್ರೆ ಪಾಪ ಪ್ರಿಯಾಂಕಾ ಅವ್ರು ಇನ್ನೊಬ್ರು ಇರ್ತಾರಲ್ಲ ಅವ್ರಿಗೆ ಹೇಳ್ತಾ ಇರ್ತಾರೆ. ಬಟ್ ಒಳ್ಳೆ ಮಜಾಗೂರು ಆಕ್ಚುಲಿ, ಮನುಷ್ಯ ಮಾತ್ರ ಕಾಮಿಡಿ ಅಂತ ಅನ್ಸ್ತಾರೆ. ಆಮೇಲೆ ಇನ್ನೇನಾಗಲ್ಲ, ಇಶಾ ಅವ್ರು ಮತ್ತೆ ಇವ್ರು ಸೆಲೆಕ್ಟ್ ಆಗ್ತಾರೆ, ಧನುಷ್ ಅವ್ರು ಸೆಲೆಕ್ಟ್ ಆಗ್ತಾರೆ ಅಂತಂದ್ರೆ ಇಲ್ಲಿ ಆಕ್ಚುಲಿ ಬ್ಯಾಲೆನ್ಸ್ ಮಾಡ್ಕೊಂಡ್ಬಂದು ಒಂದು ಬೌಲ್ ಇದಿರುತ್ತೆ, ಆ ಜಾರ್ ಒಳಗಡೆ ಹಾಕ್ಬೇಕು. ಇದರಲ್ಲಿ ಆಕ್ಚುಲಿ ಹೋಲ್ ಇರುತ್ತೆ ಗೈಸ್, ಆಕ್ಚುಲಿ ಇದು ಕಷ್ಟ ಇದೆ, 5 ಹೋಲ್ ಇರುತ್ತೆ, ಆ ಬ್ಯಾಲೆನ್ಸ್ ಮಾಡ್ಕೊಂಡು ಆ ಸೆಂಟ್ರಲ್ಲೇ ಬಂದು ಹಾಕ್ಬೇಕು ಅಂತ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಧನುಷ್ ಮತ್ತೆ ಇಶಾ ಅವರು ಸಖತ್ತಾಗಿ ಹಾಕೊಂಡು ಸ್ಟಾರ್ಟಿಂಗ್ ಅಲ್ಲೇ 2 ಹಾಕ್ಬಿಟ್ಟಿರ್ತಾರೆ. ಇವ್ರ ಕೈಲಿ ಇನ್ನೂ ಹಾಕಕ್ ಆಗ್ತಾರಲ್ಲ, ಯಾರು ಲೈಕ್ ಲಿಖಿತ್ ಅವರು ಮತ್ತೆ ಪ್ರಿಯಾಂಕಾ ಅವರು. ಬಟ್ ಲಾಸ್ಟ್ ಅಲ್ಲಿ ಏನ್ ಫೇಸ್ ಪಿಕಪ್ ಮಾಡ್ತಾರೆ ಅಂತಂದ್ರೆ ಇವ್ರು 3 ಹಾಕಿರ್ತಾರೆ, ಅವ್ರು 1 ಹಾಕಿರ್ತಾರೆ. ಲಾಸ್ಟ್ ನೋಡಿದ್ರೆ ಇಬ್ರಿಗೂ ಈಕ್ವಲ್ ಬಂದ್ಬಿಡುತ್ತೆ. 5 ಕರೆಕ್ಟ್ ಆಗಿ 5 ಅಲ್ಲಿ ಇವ್ರು 5 ಅಲ್ಲಿ ಇಡ್ತಾರೆ, ಇವ್ರು 5 ಅಲ್ಲಿ ಇಡ್ತಾರೆ. ಲಾಸ್ಟ್ ಅಲ್ಲಿ ಬಂದು ಕೊನೆಗೂ ಲೈಕ್ ಪ್ರಿಯಾಂಕಾ ಅವರು ಮತ್ತೆ ಲಿಖಿತ್ ಅವರು ಹಾಕ್ಬಿಟ್ಟು ಗೆಲ್ತಾರೆ. ಆಕ್ಚುಲಿ ಇವನ್ ಲಿಟ್ರಲಿ ಪಾಪ ನನಗೂ ಬೇಜಾರಾಗುತ್ತೆ, ಯಾಕಂದ್ರೆ ಧನುಷ್ ಅವರು ಮತ್ತೆ ಇಶಾ ಅವರು ಅಷ್ಟು ಕ್ಲೋಸ್ ಬಂದಿದ್ರು. ಲಾಸ್ಟ್ ಅಲ್ಲಿ 1-2 ಎಡವಟ್ ಮಾಡ್ಕೊಂಡ್ರು, ಅದೇ 4-5 ಸತಿ ಬೀಳ್ಸ್ಬಿಡ್ತಾರೆ. ತುಂಬಾ ಬ್ಯಾಲೆನ್ಸ್ ಮಿಸ್ ಮಾಡ್ಕೊಡ್ತಾರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಗೇಮ್ ಅಲ್ಲಿ. ನಿನ್ನೆ ಎಪಿಸೋಡ್ ಮಾತ್ರ ಗೈಸ್ ಮಜಾ ಬಂತು ಹೇಳ್ಬೇಕು ಅಂತಂದ್ರೆ, ಕ್ರೇಜಿ ಎಪಿಸೋಡ್ಸ್ ಅಂತ ಹೇಳ್ಬೋದು. ಒಂದ್ ಕಡೆ ಇವ್ರದ್ದು ಲಿಖಿತ್ ಅವ್ರು ಆಕ್ಚುಲಿ ವಾಕೌಟ್ ಒಬ್ರು ಮಾಡಿದ್ರೆ ಅದು ನಂಗೆ ಅರ್ಥ ಆಗ್ತಿತ್ತು, ವರ್ತಿತ್ತು. ಬಟ್ ಇಬ್ರು ಕಳ್ಸಿದ್ರೆ ನನಗೆಲ್ಲ ಅದು ಸರಿ ಇಲ್ಲ, ಅನ್ಫೇರ್ ಅಂತ ಅನ್ನಿಸ್ತು. ಅಲ್ಲ, ಇಲ್ಲಿ ನಾವು ಮಾತಾಡ್ಬೇಕಾಗಿರೋದು ಇನ್ನೊಂದು ಏನಂತಂದ್ರೆ, ಇಲ್ಲಿ ನಮ್ಮ ಶ್ರೇಯಸ್ ಅವ್ರು ಏನ್ ಹೇಳ್ತಾರೆ, ನಾನು ಬಿಟ್ಕೊಡ್ತೀನಿ ಅಂತ ಹೇಳ್ತಾರಲ್ಲ, ಇಲ್ಲಿ ವಿನಯ್ ಅವರು ಯಾಕೆ ಬೋತ್ ಆಫ್ ಯು ಗೆಟ್ ಔಟ್ ಅನ್ನೋದು ಏನಿತ್ತು ನಾನು ಕೇಳ್ತಾ ಇರೋದು. ಅಲ್ಲ, ಅವ್ರು ಕ್ವಿಟ್ ಮಾಡಿಲ್ವಲ್ಲ ಪಾಪ. ಅಭಿಷೇಕ್ ಸುಮ್ನೆ ನಿಂತಿದ್ರಲ್ವಾ, ಅಭಿಷೇಕ್ ಟಾಸ್ಕ್ ಕೊಟ್ಟರು, ಟಾಸ್ಕ್ ಕಂಪ್ಲೀಟ್ ಮಾಡಿದ್ದಾರೆ. ಆ ಟಾಸ್ಕ್ ಗೆ ಲೈಕ್ ಡಾಮಿನೇಷನ್ ರೀಸನ್ ಮೇಬಿ ಸ್ಕ್ರಿಪ್ಟೆಡ್ ಅಂತ ಅನಿಸ್ತಾ ಇದೆ ಆಕ್ಚುಲಿ. ಯಾಕಂತಂದ್ರೆ ಮೊನ್ನೆ ಹೋಗಿದ್ದು 3 ಜನ ಹುಡುಗಿರೇ ಹೋಗಿರೋದು, ಅದನ್ನ ನೋಡ್ಬೇಕು ನಾವ್ ಇಲ್ಲಿ ಗೈಸ್. ಲಿಟ್ರಲಿ ನೋಡಿ, ಹೇಮಲತಾ ಅವ್ರು ಹೋದ್ರು, ಮತ್ತೆ ಇನ್ನೊಂದ್ರು UK ಹುಡುಗಿ ಪ್ರಿಯಾಂಕಾ ಅವರು, ಮತ್ತೆ ಇನ್ನೊಂದು ಸಿಂಹಾದ್ರಿ ಹುಡುಗಿ, 3 ಜನ ಹುಡುಗಿರೇ ಹೋಗಿರೋದು. ಇಲ್ಲಿ ಹುಡುಗರೇ ಹೋಗ್ಬೇಕು ಅಂತ ಇವ್ರು ಬೇಕು ಅಂತ ರಿಜೆಕ್ಟ್ ಮಾಡಿದ್ರೆ ನೀವುಗಳು, ಇದು ಕೂಡ ಕ್ವಶನ್ ಮೂಡ್ ಬರುತ್ತೆ ನಮ್ಗೆ. ಯಾಕಂದ್ರೆ ಇಲ್ಲಿ ಮಾತಾಡಿದ ಅವ್ರು ಶ್ರೇಯಸ್ ಅವ್ರ ವ್ಯಕ್ತಿ ಒಬ್ರು, ಬಟ್ ಇಲ್ಲಿ ಕಳಿಸಿದ ಅಭಿಷೇಕ್ ಅವ್ರನ್ನ ಸೇರಿಸ್ಕೊಂಡು ಏನಕ್ಕೆ. ಈಗ ಶ್ರೇಯಸ್ ಅವರು ಓಕೆ, ಅವ್ರಿಗೇನೋ ಪಾಪ ಇಷ್ಟ ಆಗಿಲ್ಲ, ಬಿಟ್ಟು ಹೋದ್ರು, ಆಯ್ತು. ಬಟ್ ಅಭಿಷೇಕ್ ನ ಕಳಿಸೋ ನೆಸೆಸಿಟಿ ಏನಿತ್ತು ಗೈಸ್ ಇಲ್ಲಿ. ಲಿಟ್ರಲಿ ನಮ್ಗೆ ಅದೇ ವಿನಯ್ ಅವ್ರು ನಂಗೆ ಅನಿಸ್ತದ, ಬೋತ್ ಆಫ್ ಯು ಗೆಟ್ ಔಟ್ ಯಾಕೆ ಬಂತು ಇಲ್ಲಿ. ಗೆಟ್ ಔಟ್ ನೀವು ಶ್ರೇಯಸ್ ಅವ್ರು ಗೆಟ್ ಔಟ್ ಅಂದಿದ್ರೆ ಅದಕ್ಕೆ ಒಂದು ಅರ್ಥ ಬಿಡಿ, ಅದನ್ನು ತಪ್ಪೇ, ಗೆಟ್ ಔಟ್ ಅನ್ನೋ ತಪ್ಪೇ ನನ್ನ ಪ್ರಕಾರ. ಬಟ್ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಇಲ್ಲಿ. ಯಾಕೆ ಇಬ್ರು ಇಷ್ಟ ಇಲ್ವಾ, ಆಯ್ತು ಬಿಗ್ ಬಾಸ್ ಕ್ವಿಟ್ ಮಾಡಿ ಅಂತ ಇವ್ರು ಹೇಳ್ಬಾರ್ದು. ಅವ್ರು ಕ್ವಿಟ್ ಮಾಡ್ತಾ ಇದಾರ, ಅವ್ರು ಹೇಳ್ಬೇಕು ಆಕ್ಚುಲಿ ಏನಕ್ಕೆ ಕ್ವಿಟ್ ಮಾಡ್ತಾ ಇದಾರ, ಇನ್ನೂ ಅವಕಾಶ ಇದೆ, ಕುತ್ಕೊಳ್ಳಿ ಅಂತ ಹೇಳ್ಬೋದು. ಇಲ್ಲಾಂದ್ರೆ ರಿಜೆಕ್ಟ್ ಮಾಡ್ಬೋದಾಗಿತ್ತು. ಇಲ್ಲ ಶ್ರೇಯಸ್, ನೀವು ನಮ್ಗೆ ಇಷ್ಟ ಆಗಿಲ್ಲ, ನೀವು ಚೆನ್ನಾಗಿ ಮಾತಾಡಿಲ್ಲ, ಕಂಪೇರ್ ಟು ಅಭಿಷೇಕ್, ನೀವು ಅಭಿಷೇಕ್ ಕ್ವಿಟ್ ಮಾಡಕ್ ರೆಡಿ ಇಲ್ಲ, ಅಟ್ಲೀಸ್ಟ್ ಏನೋ ಹೇಳಕ್ ನಿಂತ್ಕೊಳಕ್ ರೆಡಿ ಇದ್ದಾರೆ, ನೀವು ಬೇಡ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿ ಅವ್ರನ್ನ ಆಚೆ ಕಳಿಸಬಹುದಾಗಿತ್ತು ವಿತ್ ರೆಸ್ಪೆಕ್ಟ್ಫುಲಿ. ಬಟ್ ಇಲ್ಲಿ ಇಬ್ರು ರಿಜೆಕ್ಟ್ ಮಾಡಿದ್ದು ಎಷ್ಟು ಸರಿ ಗೈಸ್ ನಿಮ್ಮ ಪ್ರಕಾರ? ಇದೊಂದು ನಡೆ ಏನು ಬಿಗ್ ಬಾಸ್ ಕಡೆಯಿಂದ, ಜಡ್ಜಸ್ ಕಡೆಯಿಂದ ಮಾಡಿದ್ರು, ವಿನಯ್ ಅವರು ಮಾಡಿದ್ದು ಸರಿ ಇತ್ತ ತಪ್ಪಿತ್ತ ಕಮೆಂಟ್ ಮಾಡಿ. ಅಂಡ್ ಆಕ್ಚುಲಿ ಇಲ್ಲಿ ಇನ್ನೊಂದು ಈಗ ಜಿಯೋ ಸ್ಟಾರ್ ಅಲ್ಲಿ ವೋಟಿಂಗ್ ಬಿಟ್ಟಿದ್ದಾರೆ ಗೈಸ್. ಈಗ ವೋಟಿಂಗ್ ನಾವುಗಳು ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ವಾರ ಯಾರೊಬ್ರು ಹಿಂಗ್ ಹೋಗ್ತೀನಿ ಅಂತಂದಾಗ ಈ ಜಡ್ಜಸ್ ಕಡೆ ಕಳಿಸ್ಬಿಡ್ತೀರಾ ಮನೆಗಳಿಗೆ. ನೀವು ಹಂಗ ನಾವು ವೋಟಿಂಗ್ ಮಾಡಿದ ಬೆಲೆ ಬೇಡವಾ, ಬೆಲೆ ಇರಲ್ವಾ ಹಂಗಾದ್ರೆ ನಾವು. ಇವ್ರು ಹೆಂಗೆ ಈಗ ಎಲ್ಲ ಇವ್ರಿಗೆ ತೀರ್ಮಾನ ತಗೊಂತ ಇದಾರೆ ಯಾವ ಬೇಸ್ ಮೇಲೆ. ಇವನ್ ಸುದೀಪ್ ಸರ್ ಲೈಕ್ ಹೇಳ್ತಾರೆ ಜನಗಳ ತೀರ್ಮಾನ ಎಂಡ್ ಆಫ್ ದ ಡೇ ಬೇಕು ನಿಮ್ಗೆ, ಜನಗಳು ಕಳಿಸ್ತೀನಿ ಅಂತಂದ್ರೆ ಕಳಿಸ್ತೀನಿ, ನನಗೂ ಪವರ್ ಇಲ್ಲಪ್ಪ ಅಂತ. ಪವರ್ ಇದೆ, ಬಟ್ ಸುದೀಪ್ ಸರ್ ಯಾವತ್ತದನ್ನ 2 ಸತಿ ನೋಡ್ತಾರೆ, 3 ಸತಿ ನೋಡ್ತಾರೆ, 3 ಸತಿ ಆಯ್ತು ಅಂತ ಹೇಳಿ ಕಳಿಸ್ತಾರೆ ಆಕ್ಚುಲಿ. ಬಟ್ ಎನಿವೇ ಗೈಸ್, ಸೊ ಆ ಒಂದು ಕ್ಲಾರಿಟಿ ನಮಗೆ ಆಕ್ಚುಲಿ ನನಗೆಲ್ಲೋ ಇಷ್ಟ ಆಗಿಲ್ಲ. ಮೇ ಬಿ ಬಿಗ್ ಬಾಸ್ ಅವರು ಅದನ್ನ ಹೇಳಿದ್ದು ರೀತಿನೂ ಸರಿ ಇಲ್ಲ. ವಾಯ್ಸ್ ಓವರ್ ಕೊಟ್ಟಾಗ ಅಲ್ಲಿ ಏನಂತ ಬರುತ್ತೆ ಅಂತಂದ್ರೆ ಟಾಸ್ಕ್ ನ ಆಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ. ಟಾಸ್ಕ್ ಆಡಿದಾರಲ್ಲ, ಟಾಸ್ಕ್ ಆಡ್ದೇನೆ ಕೊಡ್ಸ್ಕೊಂಡಿದ್ದಾರೆ, ಎಲ್ಲಾನು ಮುಗಿತು, ಡಿಬೇಟ್ ಮಾಡಕ್ ಬಿಟ್ಟಿದ್ದಾರೆ. ಐ ಥಿಂಕ್ ಅವ್ರ ಡಿಬೇಟ್ ಅಲ್ಲಿ ಯಾರು ಇಷ್ಟ ಆಗುತ್ತೋ ಅವ್ರು ಉಳಿಸ್ಕೋಬಹುದಾಗಿತ್ತು. ಬರುತ್ತಪ್ಪ ಇಲ್ಲಿ ಆಕ್ಚುಲಿ ಬಿಸ್ನೆಸ್ ಬಗ್ಗೆ ಮಾತಾಡ್ತಾರೆ. ಸೊ ನೀವು ಬಿಸ್ನೆಸ್ ಬಗ್ಗೆ ಎಲ್ಲ ಹೊರಗಡೆದೆಲ್ಲ ಯಾಕೆ ಮಾತಾಡ್ತೀರಾ ಅಂತ ವಿನಯ್ ಅವ್ರು ಹೇಳ್ತಾರಲ್ಲ. ಹಂಗಾರೆ ಈಗ ಎತ್ಕೊಳ್ಳ ನಾವು ಸೀಸನ್ 10 ಪ್ರತಾಪ್ ಅವ್ರದ್ದು ಹೊರಗಡೆ ಮ್ಯಾಟರ್ಗಳು ನೀವುಗಳು ಎತ್ಕೊಂಡು ಮಾತಾಡ್ತಿರ್ಲಿಲ್ವಾ? ಹಂಗಾದ್ರೆ ಅವಾಗ ಒಂದ್ ನ್ಯಾಯ ಆಯ್ತು, ಇವಾಗ ಒಂದ್ ನ್ಯಾಯನ ನಿಮ್ಗೆ? ಈ ಕುತ್ಕೊಂಡು ಬಂದಿರೋರ್ ನ್ಯಾಯನ ಕಾಮನರ್ಸ್ ಅಂತ ಎಲ್ಲಾರ್ಗು ಒಂದೊಂದು ಟೈಮಲ್ಲಿ ಮಾತಾಡ್ಬೇಕು ಅಂದಾಗ ಮಾತಾಡ್ತಾರೆ. ಐ ಥಿಂಕ್ ಇದು ಒಂದು ತಪ್ಪಾಗುತ್ತೆ. ಎನಿವೆ ಏನಾಗುತ್ತೆ ಗೈಸ್, ಇದ್ರ ಬಗ್ಗೆ ಆದಷ್ಟು ಡಿಬೇಟ್ಗಳು ಮಾಡ್ತಾ ಹೋದಾಗ ಎಪಿಸೋಡ್ಸ್ಗಳು ಮುಗ್ದೇ ಹೋಗುತ್ತೆ ಆಲ್ಮೋಸ್ಟ್. ಏನ್ ಅನ್ನಿಸ್ತು ಫಸ್ಟ್ ಆಫ್ ಆಲ್, ಇಲ್ಲಿ ಯಾರು ತಪ್ಪಿತ್ತು? ಸೊ ಒಂದ್ಸತಿ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಆಕ್ಚುಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಎವ್ರಿ ಡೇ ಸೊ 9 PM ಗೆ ಸಂಜೆ 9 ಗಂಟೆ ನೈಟ್ 9 ಗಂಟೆಗೆ ನಾವು ಲೈವ್ಗೆ ಬರ್ತೀವಿ. ದಯವಿಟ್ಟು ಎಲ್ಲರೂ ಲೈವ್ಗೆ ಜಾಯ್ನ್ ಆಗಿ ಅಲ್ಲಿ ಲೈವಲ್ಲಿ ಮಾತಾಡೋಣ. ಸೊ 9 ಗಂಟೆಗೆ ಮಿಸ್ ಮಾಡ್ಬಿಡಿ ಗೈಸ್, ಓಕೆ? ಅಂಡ್ ವಾಟ್ಸಪ್ದು ಲೈಕ್ ಬ್ರಾಡ್ಕಾಸ್ಟ್ ಅನ್ನ ಲಿಂಕ್ ಹಾಕಿರ್ತೀನಿ. ಸೊ ಲೈವ್ ಬರೋದು ಟೈಮಿಂಗ್ ನಿಮ್ಗೆ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ದಯವಿಟ್ಟು ಅಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನೋಡಿದ್ರೆ ಅಲ್ಲಿ ತನಕ ಬಾಯ್.